ತಂದೆ ಬಿಟ್ರಿ ಅಲ್ಲ ಹಾಂ ನಾ ತೊಗೊಂಡ್ಬರ್ತೀರಿ. ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಗೌಡ ವ್ಲಾಗ್ಸ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚೆನ್ನಾಗದ್ರಿ ಅಂತ ಭಾವಿಸ್ತೀರಿ. ನಾವು ಕೂಡ ನಮ್ಮ ಮನೆಯೊಳಗೆ ಎಲ್ಲರೂ ಚೆನ್ನಾಗದೀವಿ. ಮತ್ತು ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡೀನಿ. ಮಾರ್ನಿಂಗ್ ಬೆಳಿಗ್ಗೆ ಎದ್ದನ ಇವತ್ತು ನಾ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ. ಇವತ್ತು ಬಂದು ಭೀಮನ ಅಮಾವಾಸ್ಯೆ, ದೀಪ ಅಮಾವಾಸ್ಯೆ, ಶ್ರಾವಣ ಅಮಾವಾಸ್ಯೆ ಈ ಥರ ಎಲ್ಲ ಕರೀತಾರೆ ಇವತ್ತಿನ ಅಮಾವಾಸ್ಯೆಗೆ. ಸೊ ಪಟ ಎದ್ದು, ಅಂದರೆ ಆ್ಯಕ್ಚುಲಿ ನಮ್ಮ ಮಕ್ಕಳು ಹೋದ್ಮೇಲೆ ಪೂಜೆನ ಮಾಡ್ತಿದ್ದೆ, ಬಟ್ ಇವಾಗ ಬೇಡ, ಮಾರ್ನಿಂಗಲ್ಲಿ ಪೂಜೆ ಮಾಡಿದ್ರೆ ಆಯ್ತಂತ ಬೆಳಗ್ಗೆ ಜಲ್ದಿನ ಎದ್ದು ಪೂಜೆ ಮಾಡ್ತೀನಿ ರೀ. ಇವಾಗ ಭೀಮನ ಅಮಾವಾಸ್ಯೆ ಅಂದಮೇಲೆ ಗಂಡನ ಪಾಲ್ ಪೂಜೆ ಅದು ಎಲ್ಲ ಮಾಡ್ತಾರ್ರಿ. ಸೊ ಅದು ನಾನು ಈವ್ನಿಂಗ್ ಟೈಮಿಂಗಲ್ಲಿ ಮಾಡ್ತೀನಿ, ಬಿಕಾಸ್ ಬೆಳಿಗ್ಗೆ ಅದು ಅಷ್ಟೊಂದು ಪಾಸಿಬಲ್ ಆಗಂಗಿಲ್ಲ, ಮಕ್ಕಳು ಸ್ಕೂಲ್ ಇವ್ರದ್ದು ಆಫೀಸ ಐತಂತ. ಅದು ಕೂಡ ಇವತ್ತಿನ ಡೇ ಹೆಂಗೈತಿ ಅದು ನಿಮ್ಮ ಜೊತೆ ಕೂಡ ಎಲ್ಲ ಶೇರ್ ಮಾಡ್ತೀನಿ ರೀ. ಆಮೇಲೆ ಇಷ್ಟು ದಿನ ವ್ಲಾಗ್ಸ್ ಬಂದಿರಲಿಲ್ಲ, ಹಂಗೆ ಮನೆಯೊಳಗೆ ಏನಾದರೂ ನಡೆದಿರ್ತೈತ್ರಲ್ಲ. ಸೊ ಹಾಗಾಗಿ ನಮ್ಮ ಮಮ್ಮಿಗೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಅವ್ರದ್ದು ರೂಟೀನ್ನ ನಾನು ಮಾಡತ್ತಿದ್ದೆ. ರೂಟೀನ್ ಅನ್ನೋಕೇನ್ರಿ, ಮಮ್ಮಿ ಒಂದು ಸ್ವಲ್ಪ ನನಗೆ ಕೆಲಸದ್ರು ಹೆಲ್ಪ್ ಮಾಡ್ತಿದ್ರು. ಇವಾಗ ಏನಾಗೈತೆ ಅಂದ್ರೆ ಅವ್ರು ಫುಲ್ ರೆಸ್ಟ್ ಹೇಳಿಬಿಟ್ಟಾರು. ಬಟ್ ಇವಾಗಾದರೂ ಬ್ಯಾಡ್ ಅಂದ್ರೂ ಒಂದು ಸ್ವಲ್ಪ ಮಾಡ್ತಾರೆ, ಬಟ್ ಆಲ್ಮೋಸ್ಟ್ ರೆಸ್ಟ್ ಹೇಳಿದ್ರು. ಹಾಗಾಗಿ ನಾವು ಕೂಡ ಭಾಳ ಕೇರ್ ತೊಗೊಳತ್ತಿದ್ವಿ. ಹಾಗಾಗಿ ನಾನು ಯಾವುದು ವ್ಲಾಗ್ಸ್ ವಿಡಿಯೋಸ್ ಏನೂ ಅಪ್ಲೋಡ್ ಮಾಡೋಕೆ ಆಗಲಿಲ್ಲ. ಇವತ್ತಿಂದ ಮಾತ್ರ ನಾನು ಫುಲ್ ಡಿಸೈಡ್ ಮಾಡ್ಕೊಂಡಿನಿ, ಇವತ್ತಿಂದ ಮಾತ್ರ ವ್ಲಾಗ್ನ ಅಟ್ಲೀಸ್ಟ್ 1 ವೀಕ್ ಒಳಗೆ 2 ವ್ಲಾಗ್ಸ್ನ ನಾನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾವೇನಾದರೂ ಗುರಿ ಸಾಧಿಸತ್ತೀವಿ ಅಂದರೆ ಅದು ನಾವು ಕನ್ಸಿಸ್ಟೆನ್ಸ್ ಆಗಿ ಇರಬೇಕು ಅಂದ್ರೆ ನಾವು ಅಲ್ಲಿ ಹೋಗಿ ರೀಚ್ ಆಗ್ತೀವಿ. ಹಾಗಾಗಿ ಇಟ್ಸ್ ಓಕೆ. ಇವತ್ತು ನಾವು ಏನಪ್ಪ ಅಂದರೆ ಇವತ್ತು ನಾವು ದೇವ್ರ ಮನೆಯೊಳಗಿನ ಕಾಯಿನ ಚೇಂಜ್ ಮಾಡ್ತೀವಿ ರೀ. ಅಂದರೆ ನಾವು ಚರ್ಗಿ ಮ್ಯಾಗೆ ಇಟ್ಟು ಎಲ್ಲರೂ ಏನು ಕಾಯಿ ಪೂಜೆ ಮಾಡ್ತಾರೆ ನೋಡ್ರಿ, ಆ ಕಾಯಿನ ಇವತ್ತು ನಾವು ಚೇಂಜ್ ಮಾಡ್ತೀವಿ. ಸೊ ಅದನ್ನ ಯಾಕೆ ಹೇಳತ್ತೀರಿ ನೀವು ಅಂದ್ಕೊಂಡಿರ್ಬೋದು, ಬಟ್ ನಾವು ಅಂದರೆ ಹೆಂಗೈತ್ರಿ, ನಮ್ಮ ಮನೆಯೊಳಗೆ ವರ್ಷಕ್ಕೆ ಅಷ್ಟು ನಾವು ಕಾಯಿನ ಚೇಂಜ್ ಮಾಡ್ತೀವಿ. ಮಂತ್ಲಿ ನಾವು ಕಾಯಿ ಚೇಂಜ್ ಮಾಡೋಂಗಿಲ್ಲ. ವರ್ಷಕ್ಕೊಮ್ಮೆ ಕಾಯಿ ಚೇಂಜ್ ಮಾಡ್ತೀವಿ ಅಂತ ಅದು ಇಷ್ಟು ಎತ್ತರ ಬೆಳೆದಿರ್ತೈತೆ ರೀ. ತೆಂಗಿನ ಗಿಡನ ಆಗ್ಬಿಟ್ಟಿರ್ತೈತೆ ರೀ ನಮ್ಮ ದೇವ್ರ ಮನೆಯೊಳಗೆ. ಯಾರಾದರೂ ನಮ್ಮ ಮನೆಗೆ ಬಂದ್ರೂ ಎಲ್ಲರೂ ಕೇಳ್ತಿರ್ತಾರೆ. ಆಲ್ಮೋಸ್ಟ್ ನಮ್ಮ ಸೈಡ್ದವ್ರಿಗೆ ಎಲ್ಲರಿಗೂ ಗೊತ್ತಿರ್ತೈತಿ. ಬಟ್ ಇಲ್ಲಿನವ್ರು ಯಾರು ಬಂದರೆ ಇದು ಹೆಂಗೆ ಬೆಳೆಸಿರಿ ಏನು ಅಂತ ಏನಿರಂಗಿಲ್ಲ ರೀ. ನಾರ್ಮಲ್ ನಾವು ಡೈಲಿ ಪೂಜೆ ಮಾಡ್ತಿರ್ತೀವಿ, ಕಾಯಿ ತೊಳಿತಿರ್ತೀವಿ, ಹಾಗಾಗಿ ಅದು ಫುಲ್ ದೊಡ್ಡದಾಗ್ಬಿಡ್ತೈತಿ. ಅದು ನಾವು ಇವತ್ತು ಚೇಂಜ್ ಮಾಡ್ತೀವಿ ಅಂತ ಇವತ್ತು ನಾವು ದೇವ್ರ ಗುಡಿ ಒಳಗೆ ಕೊಡ್ತೀವಿ. ಮತ್ತು ದೇವ್ರ ಇವತ್ತಲ್ಲ 1 2 to 3 days ನಂಗೆ ಜಲ್ದಿ ಕೊಡೋಕ್ಕೂ ಮನಸ್ಸಾಗಂಗಿಲ್ರದ. ಇಷ್ಟೊಂದು ದಿನ ಪೂಜೆ ಮಾಡ್ಕೊಂಡು ಬಂದಿರ್ತೀವಿ. ಇವತ್ತು ಮತ್ತು ಹೊಸ ಕಾಯಿನ ಪೂಜೆ ಮಾಡ್ತೀವಿ ರೀ ಇವತ್ತು. ಮತ್ತು ಅದು ನೆಕ್ಸ್ಟ್ ಶ್ರಾವಣ ಅಮಾವಾಸ್ಯೆಗೆ ಚೇಂಜ್ ಮಾಡ್ತೀವಿ. ಸೊ ನಂಗೆ ಇನ್ನೂವರೆಗೂ ಆಲ್ಮೋಸ್ಟ್ ಲಾಸ್ಟ್ ನಾನು ಹಳಿ ವಿಡಿಯೋಸ್ ನೋಡಿ ನನಗೆ ಯಾರೋ ಕಮೆಂಟ್ ಮಾಡತ್ತಿದ್ರು, ನೀವು ಅದು ಗಿಡನ ಹೆಂಗೆ ಬೆಳೆಸ್ತೀರಿ ಏನಂತ. ಏನು ಬೆಳೆಸಂಗಿಲ್ಲ ರೀ, ಈಸಿ ಅಂದರೆ ಇದೇ ಟೈಪ್ ಐತಿ. ಪೂಜೆ ಮಾಡ್ಕೋತ ಹೋದ್ರೆ ಅದು ಆಟೋಮೆಟಿಕ್ ಬೆಳಿತೈತಿ. ಅದು ಹೆಂಗೆ ಬೆಳಿತೈತಿ ಹಂಗೆ ನಮ್ಮ ಮನೆ ಕೂಡ ಬೆಳಿತೈತಿ ಅಂತ ಹೇಳ್ತಾರೋ. ಹಾಗಾಗಿ ಇವತ್ತಿನ ಶ್ರಾವಣ ಸ್ಟಾರ್ಟ್ ಆತ್ರಿ. ಒಂಥರ ಮನೆಯೊಳಗೆ ಹಬ್ಬನ ಸ್ಟಾರ್ಟ್ ಆಗಿಬಿಡ್ತು. ಎಲ್ಲ ಪೂಜೆ, ಆಮೇಲೆ ಶ್ರಾವಣ ಮುಗಿದ್ಮೇಲೆ ಗಣಪತಿ, ದಸರಾ, ದೀಪಾವಳಿವರೆಗೂ ಫುಲ್ ಹೆಣ್ಮಕ್ಳಿಗೆ ಒಂಥರ ಮನೆಯೊಳಗೆ ಕಟ್ಟಿ ಹಾಕಿದ್ರ ಗತೆ ಇರ್ತೈತಿ. ಎಲ್ಲೂ ಅಳಗಡಕ್ಕೆ ಬರೋಂಗಿಲ್ಲ, ಮನೆಯೊಳಗಿನ ಪೂಜೆ ಅಂತೂ ಎಲ್ಲ ಮಾಡಬೇಕು. ಹಾಗಾಗಿ ನಮ್ಮ ಪಂಚಮಿ ಕೂಡ ಬಂತ್ರಿ. ಇವತ್ತು ಗುರುವಾರ ಅಮಾವಾಸ್ಯೆ, ನಾಳೆ ಶುಕ್ರವಾರದಿಂದ ನಮ್ಮದು ಲಕ್ಷ್ಮೀ ಪೂಜೆನ ಸ್ಟಾರ್ಟ್ ಆಗ್ತೈತಿ. ಯಪ್ಪ ದೇವ್ರೆ, ಅಂದ್ರೆ ಫುಲ್ ಒಂಥರ ಬಿಸಿ ಮತ್ತು ಒಂಥರ ಮನೆಯೊಳಗೆಲ್ಲ ಹಬ್ಬ ಥರನ ಇರ್ತೈತಿ. ಹಾಗಾಗಿ ಇದು ಒಂಥರ ಚೆಂದ, ನನಗಂತೂ ಭಾಳ ಲೈಕ್ ಆಗ್ತದ್ರಿ. ಆಮೇಲೆ ನನ್ನ ಫೇವ್ರೇಟ್ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಕೂಡ ನೆಕ್ಸ್ಟ್ ವೀಕ್ ಒಳಗನ ಐತಿ. ಹಾಗಾಗಿ ಭಾಳಷ್ಟು ಖುಷಿ ಆಗತ್ತೈತಿ, ಬಿಕಾಸ್ ನನ್ನ ಫೇವ್ರೇಟ್ ಹಬ್ಬ ರೀ ಅದ ವರಮಹಾಲಕ್ಷ್ಮಿ ಅಂತ. ಭಾಳ ಎಕ್ಸೈಟೆಡ್ ಇರ್ತೀನಿ ನಾನು. ಎಲ್ಲರೂ ಅಷ್ಟೇ ಎಕ್ಸೈಟೆಡ್ ಇರ್ಬೋದು, ಬಟ್ ನಾನು ಕೂಡ ಭಾಳ ಎಕ್ಸೈಟೆಡ್ ಇರ್ತೀನಿ. ಓಕೆ, ಬಟ ಮುಗಿಸ್ತೀನಿ, ಬಿಕಾಸ್ ಮಕ್ಕಳು ಸ್ಕೂಲ್ ಕಳಿಸ್ಬೇಕು, ನಾನು ಪೂಜೆ ಮಾಡಬೇಕು. ಆಲ್ಮೋಸ್ಟ್ ಟೈಮಿಂಗ್ 7:45 ಆಗೈತೆ ರೀ. ಓಕೆ, ಇವತ್ತಿನ ಬ್ಲಾಗ್ನ ಏನೆಲ್ಲ ಆಗ್ತೈತಿ ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ಸೊ ಗೈಸ್, ಇವತ್ತು ಭೀಮನ ಅಮಾವಾಸ್ಯೆ. ಸೊ ನಿಮಗೆ ಕೂಡ ಎಲ್ಲರಿಗೂ ಗೊತ್ತೈತಿ. ಈ ವ್ಲಾಗ್ನ ಒಂದು ಸ್ವಲ್ಪ ನಾನು ಲೇಟಾಗಿ ಹಾಕ್ಬೋದು, ನೀವೆಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಅಂತ ನಾನು ಅನ್ಕೋತೀನಿ. ಇವಾಗ ನಾನು ಭೀಮನ ಅಮಾವಾಸ್ಯೆ 2 ಇಯರ್ಸ್ದಿಂದ
ಸೆಲೆಬ್ರೇಟ್ ಮಾಡಾತೀನಿ ರೀ. ಅದಕ್ಕಿಂತ ಮುಂಚೆ ಮಕ್ಕಳ ಸಣ್ಣವು ಇದ್ದು ರೀ. ಹಾಗಾಗಿ ನನಗೇನು ಅಷ್ಟೊಂದು ಅದ್ರ ಬಗ್ಗೆ ಏನು ನಾಲೆಡ್ಜ್ ಕೂಡ ಇರಲಿಲ್ಲ. ಹಾಗಾಗಿ ಇದು ಒಂದು 2 ವರ್ಷ ಆತು ನಾನು ಭೀಮ್ನ ಅಮಾವಾಸ್ಯೆನ ಸೆಲೆಬ್ರೇಟ್ ಮಾಡಾತೀನಿ. ಸೆಲೆಬ್ರೇಟ್ ಅಂದ್ರೆ ಏನ್ರಿ ನಮ್ಮ ಮನೆಯವ್ರದು ಕಾಲು ತೊಳೆಯೋದು ಈ ಥರ ಎಲ್ಲ ಸೆಲೆಬ್ರೇಟ್ ಈಗ ಮಾಡತ್ತೀನಿ ರೀ. 1, 2 ಇಯರ್ಸ್ ಆಯಿತು. ಇವಾಗ ನಾನು ಅಂದ್ರೆ ಈ ಅಮಾವಾಸ್ಯೆ ಅಂತಲ್ಲ, ಪ್ರತಿ ಅಮಾವಾಸ್ಯೆಗೂ ನಮ್ಮ ಮನೆ ಒಳಗೆ ಹೋಳ್ಗಿರೆ ಆಗಲಿ, ಕಡಬಾರೆ ಆಗಲಿ ರೀ, ಒಟ್ಟು ಹೂರ್ಣ ಅಂದ್ರೆ ಬ್ಯಾಳಿ ಅಂತೂ ನಾವು ಹಾಕೇ ಹಾಕ್ತೀವಿ. ಸೊ ಇವತ್ತು ನಾನು ಕಡ್ಬಾನ ಮಾಡತ್ತೀನಿ. ಇದೇನು ಭಾಳ ದೊಡ್ಡ ರೆಸಿಪಿ ಏನ್ರಿ ತೋರ್ಸಾತ್ತೀರಿ ನೀವಂತ ಅನ್ಬೋದು. ಎಸ್, ಬಟ್ ಚಿಕ್ಕ ಪುಟ್ಟ ರೆಸಿಪಿ ಒಳಗಿಂದ ನಾವು ಏನೆಲ್ಲ ಕಲ್ಕೋತೀವಿ. ಇವಾಗ ನಾನು ಒಂದು ಸ್ವಲ್ಪ ಗೋಧಿ ಹಿಟ್ಟು, ಒಂದು ಸ್ವಲ್ಪ ಮೈದಾ, ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಅದ್ರೊಳಗೆ 2 ಚಮಚೆ ತುಪ್ಪ ಹಾಕಿ ಫುಲ್ ಎಣ್ಣೆ ತುಪ್ಪ ಎರಡೂನು ಬಿಸಿ ಮಾಡಿಕೊಂಡು ಆ ಹಿಟ್ಟು ಒಳಗೆ ಹಾಕಿ ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಅದು ನೀಟಾಗಿ ಮಿದ್ಕೋಬೇಕ್ರಿ. ಆ್ಯಕ್ಚುಲಿ ಕಡ್ಬ ಮಾಡೋದೇನ ದೊಡ್ಡದಲ್ಲ ಅಂತ ಎಲ್ಲಾರ್ಗು ಅನಿಸ್ತೈತಿ. ಅದೇನು ಭಾಳ ದೊಡ್ಡ ರೆಸಿಪಿ ಏನಲ್ಲ ಅಂತ. ಬಟ್ ನಾ ಎಷ್ಟೋ ಜನರದು ಅಂದ್ರೆ ಭಾಳ ಮಂದಿವಂತೂ ನಾನು ಕಡ್ಬ ಆಗಲ್ರಿ ತಿಂದಿರ್ತೀನಿ. ಬಟ್ ಅವು ಬಾಯಿ ಒಳಗೆ ಟೇಸ್ಟ್ ಒಂದು ಸ್ವಲ್ಪ ಬೇರೆನೇ ಹತ್ತಿರ್ತಾವು. ಕೆಲವೊಬ್ರು ಮೈದಾದುನ ಮಾಡ್ತಾರು. ಬಟ್ ಮೈದಾಂದು ಮಾಡಿದ್ರೆ ಬಾಯಾಗೆಲ್ಲ ರುಚಿ ಹತ್ತಾವ್ರಿ. ಬಟ್ ನಮ್ಮ ಹುಡುಗರು ಸಣ್ಣವು ಅದಾವ್ರಿ. ಮೈದಾ ಹೆಲ್ತ್‌ಗೆ ಚಲೋ ಅಲ್ಲ. ಹಾಗಾಗಿ ನಾನು ಗೋಧಿ ಹಿಟ್ಟನ್ನ ಮಾಡೀನಿ. ನೀವು ಕೂಡ ಒಂದ್ಸಲ ಈ ಟೈಪ್ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನೋಡ್ರಿ. ಅಂದ್ರೆ ಈ ಥರ ನಾ ಹೆಂಗೆ ಮಾಡೀನಿ ನೋಡ್ರಿ, ಈ ಥರ ನೀವು ಕೂಡ ಒಂದ್ಸಲ ಮಾಡಿ ನೋಡ್ರಿ. ಬಿಕಾಸ್ ಇಷ್ಟು ರುಚಿ, ಇಷ್ಟು ಸಾಫ್ಟ್ ಆಗ್ತಾವಲ್ಲ ಅಂದ್ರೆ ಆ್ಯಕ್ಚುಲಿ ಗೋಧಿ ಹಿಟ್ಟು ಅಂದಮೇಲೆ ಒಂದು ಸ್ವಲ್ಪ ಹಿಂಗ ಬಾಯಾಗ ಏನಂತಾರೆ ಜಗ್ಗದಾರ್ಗತೆ ಆಗ್ತಾವೆ. ಆ ಥರ ಏನೂ ಆಗಂಗಿಲ್ಲ. ಈ ರೆಸಿಪಿ ನಮ್ಮ ಮಮ್ಮಿ ಹೇಳ್ಕೊಟ್ಟಿದ್ರು ನನಗೆ. ಲಾಸ್ಟ್ ಟೈಮ್ ಮೇ ಸುಟ್ಟಿ ಒಳಗೆ ನಾನು ಸಾಂಗ್ಲಿಗೆ ಹೋಗಿದ್ದೆ ನೋಡ್ರಿ. ಅವಾಗ ನಮ್ಮ ಸಾನು ಸಡನ್ಲಿ ಕರ್ಜಿಕಾಯಿ ಅಂತ ಬೇಡಾತಿದ್ಲು. ಹಾಗಾಗಿ ನಮ್ಮ ಮಮ್ಮಿ ಅಂದ್ರೆ ಕಡ್ಬಗನ ಕರ್ಜಿಕಾಯಿ ಅನ್ನತಿದ್ಲು. ಹಾಗಾಗಿ ನಮ್ಮ ಮಮ್ಮಿ ಮಾಡಿದ್ಲು. ಇಷ್ಟು ಮಸ್ತ್ ಆಗಿದ್ದುಲ್ಲ. ಹಾಗಾಗಿ ನಮ್ಮ ಮಮ್ಮಿನ ಕೇಳಿ ಈ ರೆಸಿಪಿನ ನಾನು ಮಾಡಿದೆ. ನಾ ಅಂತೂ ಏನು ಅಡ್ಗೆ ಒಳಗೆ ಅಂತ ಏನು ಎಕ್ಸ್ಪರ್ಟ್ ಅಂತ ಏನಿಲ್ರಿ. ನಮ್ಮ ಮಮ್ಮಿನ ಕೇಳೇನ ಮಾಡಿರ್ತೀನಿ. ಇಲ್ಲಾಂದ್ರೆ ನನಗೆಲ್ಲ ಅಂದ್ರೆ ಹಿಂಗೆ ನಾ ಅಡ್ಗೆ ಕಲ್ಕೊಂಡೇನ್ರಿಪ್ಪ. 1 ತಿಂಗಳು ಮದ್ವೆಗಿಂತ ಮುಂಚೆ 1 ತಿಂಗಳು ಕೆಲವೊಂದು ಹುಡುಗಿಯರೆಲ್ಲ ಅಡ್ಗೆ ಕಲ್ಕೋತಾರು. ಆ ಥರ ಏನೂ ಇಲ್ರಿ. ಸಡನ್ ಆಗಿನ ಬಂದೆ ನಾನು. ನನ್ನ ಗಂಡನ ಮನೆ ಒಳಗನ ಫಸ್ಟ್ ಒಗ್ಗರ್ಣೆ ಹಾಕಿದ್ದೆ. ಆ್ಯಕ್ಚುಲಿ ನನ್ನ ಮದ್ವೆ ಒಂದು 25 ಏಜಿಗೆ ಆಗ್ಯದ ಅಂತ ತಿಳ್ಕೊರಿ. ಬಟ್ ಅಲ್ಲಿವರೆಗೂ ಅಂದ್ರೆ ಒಂದು ನಾವು ಸರ್ಟನ್ ಏಜಿಗೆ ಬಂದಮೇಲೆ ನಾವು ಅಡ್ಗೆ ಮನೆ ಒಳಗೆ ಅಡ್ಗೆ ಮಾಡಬೇಕು ಹುಡುಗಿಯರು ಅಂತ ಹಿಂಗೆಲ್ಲ ಹೇಳ್ತಿರ್ತಾರಲ್ಲ. ಅಲ್ಲಿ 25 ಏಜ್‌ವರೆಗೂ ನಾನು ನಮ್ಮ ಮನೆ ಒಳಗೆ ಒಂದು ಒಗ್ಗರ್ಣೆನೂ ಹಾಕೇ ಇಲ್ಲ. ನಾನು ಫಸ್ಟ್ ಒಗ್ಗರ್ಣೆ ಹಾಕಿದ್ದು ನನ್ನ ಗಂಡನ ಮನೆ ಒಳಗನ. ಸೊ ಅಲ್ಲಿಂದ ನನಗೆ ಕುಕಿಂಗ್ ಒಳಗೆ ಇಂಟ್ರೆಸ್ಟ್ ಬೆಳೀತು. ಹಾಗಾಗಿ ನಮ್ಮ ಮನೆಯವ್ರಿಗೂ ನನ್ನ ಅಡ್ಗೆ ಎಲ್ಲ ಇಷ್ಟ ಆಗಾಕತ್ತಿತ್ತು. ಹಾಗಾಗಿ ನಮ್ಮ ಮನೆಯವರೇ ಒಂದು ವ್ಲಾಗ್, ಒಂದು ಚಾನಲ್ ತೆಗೆದ್ಬಿಡು. ನಿನಗೆ ಯಾವ್ಯಾವ ರೆಸಿಪಿ ಬರ್ತಾವು ಅದ್ರೊಳಗೆ ನೀನು ಶೇರ್ ಮಾಡ್ಕೋತೀರ ಅಂತನೇ ಹೇಳಿದರು. ಬಟ್ ಅದೂನು ನಾನು ಒಂದು ಸ್ವಲ್ಪ 2 ಮಕ್ಕಳಾದ್ಮೇಲೆ ಅದನ್ನ ಧೈರ್ಯನ ಮಾಡಿದೆ. ಇಟ್ಸ್ ಓಕೆ. ಇವಾಗ ನಿಮ್ಗೆ ಸಪೋರ್ಟ್ ಐತಿ. ಇನ್ನೊಂದು ಸ್ವಲ್ಪ ಸಪೋರ್ಟ್ ಇರಲಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ. ಇವಾಗ ನಾನು ಏನಪ್ಪ ಅಂದ್ರೆ ಹೋಳ್ಗಿಗೆ ಸಾರು ಮಾಡಿರ್ತಾರೆ ನೋಡ್ರಿ, ಆ ಸಾರನ್ನ ಮಾಡೀನಿ. ಆಲ್ಮೋಸ್ಟ್ ಇಷ್ಟು ಫಾಸ್ಟಾಗಿ ಅಡ್ಗೆ ಮಾಡೀನ್ರಲ್ಲ ಆ ದಿವಸ. ಬಿಕಾಸ್ 12 ಗಂಟೆ ಒಳಗೆ ನೈವೇದ್ಯ ತೋರಿಸ್ಬೇಕಂತ ಎಲ್ಲ ಇರ್ತೈತಲ್ಲ ಆ ಥರ. ಬೆಳಗ್ಗೆ ಒಂದು ಸ್ವಲ್ಪ ಜಲ್ದಿನೇ ಎದ್ದಿದ್ದೆ. ಆದ್ರೂ ಕೂಡ ಮಕ್ಕಳದೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಅಂದ್ರೆ ಒಂದು ಸ್ವಲ್ಪ ಲೇಟ್ ಬಂತಂತ ಅಷ್ಟು ಫಾಸ್ಟಾಗಿ ಅಡ್ಗೆ ಮಾಡಿದ್ರು ಕೂಡ ಮಸ್ತಾಗಿತ್ತು ರೀ. ಕಡ್ಬ ಕೂಡ ಭಾಳ ಮಸ್ತಾಗಿದ್ದು. ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಅಂದ್ರೆ ಅಮಾವಾಸ್ಯೆ, ಆಮೇಲೆ ನಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬರತ್ತಾರ ಅವಾಗ ಅವ್ರು ಯಾವಾಗ ಅಡ್ಗೆ ಅವ್ರದ್ದು ಕಂಪ್ಲೀಟ್ ಆಗ್ತದಂದ್ರೆ ಈ ಥರ ಹಪ್ಪಳ, ಶಾಂಡ್ಗಿ ಈತೆಲ್ಲ ಫ್ರೈ ಮಾಡಿದ ಮೇಲೆನ ನಮ್ದು ಅಡ್ಗೆ ಕಂಪ್ಲೀಟ್ ಆಯ್ತಂತ ಅನ್ಕೋಬೇಕು. ಸೊ ಇವಾಗ ಕೂಡ ನಂದೆಲ್ಲ ಅಡ್ಗೆ ಕಂಪ್ಲೀಟ್ ಆಗೈತ್ರಿ. ಸೊ ಒಂದು ಸ್ವಲ್ಪ ಆ್ಯಕ್ಚುಲಿ ಭೀಮನ ಅಮಾವಾಸ್ಯೆ, ಆಮೇಲೆ ನಮ್ಮ ಸೈಡ್ ಇದಕ್ಕೆ ಶ್ರಾವಣ ಅಮಾವಾಸ್ಯೆ ಕೂಡ, ಸಾರಿ ಪಂಚಮಿ ಅಮಾವಾಸ್ಯೆ ಕೂಡ ಅಂತಾರೆ. ಬಿಕಾಸ್ ನೆಕ್ಸ್ಟ್ ಬರೋದು ಪಂಚಮಿನ ಅಲ್ವಾ. ಸೊ ಹಾಗಾಗಿ ಇವಾಗ ನಾನು ಅಲ್ಲೇ ರೆಕಾರ್ಡ್ ಮಾಡತ್ತಿದ್ದೆ ರೀ. ಬಟ್ ಅದು ರೆಕಾರ್ಡ್ ಆಗೇ ಇರಲಿಲ್ಲ. ಏನಾಗಿದ್ದು ಗೊತ್ತಿಲ್ಲ. ಹಾಗಾಗಿ ಮತ್ತೆ ಇದಕ್ಕೆ ವಾಯ್ಸ್ ಓವರ್ ಕೊಡೋದು ಬಂತು. ಆಲ್ಮೋಸ್ಟ್ ಎಲ್ಲ ಅಡುಗೆ ಕೂಡ ಕಂಪ್ಲೀಟ್ ಆಗೈತೆ ರೀ. ಈಗ ಕಡ್ಬ ಮತ್ತು ಶಾಂಡ್ಗಿ ಹಪ್ಪಳ ಕೂಡ ಎಲ್ಲನೂ ಕಂಪ್ಲೀಟ್ ಮಾಡಿದೆ. ಫ್ರೈ ಮಾಡಿಕೊಂಡೆ. ಇವೆಲ್ಲನೂ ಶಾಂಡ್ಗಿ ಹಪ್ಪಳ ನಮ್ಮ ಮಮ್ಮಿನ ಕೊಡ್ತಾಳ್ರಿ ನನಗೆ. ಇದು ಬಂದು ಹೋಮ್ ಮೇಡ್, ಎಲ್ಲನೂ ಹೋಮ್ ಮೇಡ್. ಆಲ್ಮೋಸ್ಟ್ ನಾ ಶಾಂಡ್ಗಿ ಇವು ಹಪ್ಪಳ ಅದು ಯಾವಾಗ್ಲೂ ಹೊರಗಿಂದ ಕೊಂಡು ತರಂಗನೇ ಇಲ್ಲ. ನಮ್ಮ ಮಮ್ಮಿನ ನನಗೆ ಕೊಟ್ಟು ಕಳ್ಸಿರ್ತಾಳ್ರಿ. ಅದ ನೋಡ್ರಿ, ಅಮ್ಮ ಅಪ್ಪ ಇರುವವರೆಗೂ ಹೆಣ್ಮಕ್ಳಿಗೆ ಯಾವತ್ತೂ ಖಾಲಿ ಚೀಲ ಹೋಗಂಗಿಲ್ಲ ಅಂತಾರೆ ನೋಡ್ರಿ. ಏನಾದರೂ ಮಮ್ಮಿ ಕೊಟ್ಟ ಕಳ್ಸಿರ್ತಾಳು. ಸೊ ಅದೇ ಥರ ಅಮ್ಮ ಅಪ್ಪನ ಗತೆ ಯಾರೂ ಬರಂಗಿಲ್ಲ. ಇವಾಗ ನೋಡ್ರಿ ಅದೇನು ಹಿಟ್ಟಿರ್ತೈತಲ್ಲ 1 hour ಸೋಕ್ ಮಾಡಕ್ಕೆ ಇಟ್ಟಿದ್ದೆ.
ಸೋಕಾದ್ಮೇಲೆ ಒಂದು ಸ್ವಲ್ಪ ಸಣ್ಣ ಸಣ್ಣ ಕಡ್ಬಾನ ಈ ಥರ ಮಾಡಿ ಒಂದು ಸ್ವಲ್ಪ ಕರ್ಚಿಕಾಯಿ ಅಂದರೆ ಈ ಸಲ ಕಟ್ ಮಾಡತ್ತೀನಿ ರೀ ಈ ಟೈಪ್. ಆ್ಯಕ್ಚುಲಿ ಇದು ನಾವು ಕರ್ಚಿಕಾಯಿ ಇದೇ ಥರ ಕಟ್ ಮಾಡ್ತೀವಿ. ಬಟ್ ಲಾಸ್ಟ್ ಟೈಮ ನಮ್ಮ ಮಮ್ಮಿ ಕಡ್ಬ ಮಾಡಿದಾಗ ನಮ್ಮ ಸಾನು ಬೆಳೆದಾಗ ನನ್ನ ಒಬ್ಬರ ಸಬ್ಸ್ಕ್ರೈಬರ್ ಅಂದರೆ ನನ್ನ ಸೋದರತ್ತಿ ಅವರು ಪುಣೆಗೆ ಇರ್ತಾಳ್ರಿ. ಎಲ್ಲ ವ್ಲಾಗ್ಸ್ ಕೂಡ ನನ್ನ ನೋಡ್ತಾಳ್ರಿ. ಕಾಲ್ ಮಾಡಿದಾಗ ಹೇಳ್ತಾಳು, ನೀನು ವಿಡಿಯೋ ನೋಡ್ದೆವ ಚಂದ ಬಂದಾವು, ಚಂದ ಮಾಡಿ ನಿನ್ನೂ ಕೆಲವೊಂದು ರೆಸಿಪಿ ನಾನು ಕಲ್ತ್ಕೊಂಡೀನಿ ಅಂತ. ಬಟ್ ನನ್ನ ರೆಸಿಪಿ ಅವಳು ಕಲ್ಕೋ ಅಷ್ಟು, ನಮ್ಮ ಅತ್ತೆಯ ಕಲ್ಕೋ ಅಷ್ಟು ನಾ ಏನಷ್ಟು ದೊಡ್ಡ ಕುಕ್ಕಿಂಗ್ ಅಂತ ಏನಲ್ರಿ. ಬಿಕಾಸ್ ನಮ್ಮ ಅತ್ತೆ ಭಾಳ ಮಸ್ತ್ ಕುಕ್ಕಿಂಗ್ ಮಾಡ್ತಾಳು. ಆ್ಯಕ್ಚುಲಿ ಈ ವಿಡಿಯೋ ನೋಡತ್ತಿದ್ದಂದ್ರೆ ಅತ್ತೆಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಕೆಲವೊಂದ್ರಿ ನಮಗೆ ಬರ್ತಿರ್ತಾವೆ, ಬಟ್ ನಾವು ಅದು ಆ ಟೈಮಿಂಗ್ ಮಾಡ್ಬೇಕಂತ ನಮಗೆ ತಲೆ ಒಳಗನೆ ಬರಂಗಿಲ್ಲದ. ನಾ ಲಾಸ್ಟ್ ಟೈಮ್ ಮಮ್ಮಿ ಕಡೆ ಹೋದಾಗ ನಮ್ಮ ಅತ್ತೆ ಕೂಡ ಬಂದಿದ್ರು ಅಲ್ಲೇ. ನಮ್ಮ ಅತ್ತೆ ಕರ್ಚಿಕಾಯಿ ತುಂಬಿಕೊಟ್ಟ ಲಾಸ್ಟ್ಗೆ ಹಿಂಗೆ ಈ ಥರ ಚಂದ ಒಂಥರ ಕೊರ್ದಿದ್ರಿ ಅವ್ರು. ಅದೊಂಥರ ಡಿಸೈನ್ ಇಷ್ಟು ಮಸ್ತ್ ಅನ್ಸಾಕತ್ತಿತ್ಲ. ಓಹೋ, ನಾವು ಕೂಡ ನಮ್ಮ ಮನೆ ಒಳಗೆ ಕಡ್ಬ ಮಾಡಿದಾಗ ನಾವು ಕೂಡ ಇದೇ ಥರ ಕೊರಿದ್ರೆ ಮಸ್ತ್ ಅನಿಸಿದ್ಲ. ಈ ಥರ ಯಾರಾದರೂ ಬಂದಾಗ ನಾವು ಪ್ಲೇಟಿಂಗ್ ಮಾಡ್ಕೊಡ್ತೀವಿ. ಇಲ್ಲಾಂದ್ರೆ ನಮ್ಮ ಮನೆ ಒಳಗೆ ನಾವು ಪ್ಲೇಟಿಂಗ್ ಮಾಡ್ಕೋತೀವಿ. ವಿಡಿಯೋಗಾಗಿ ಪ್ಲೇಟಿಂಗ್ ಮಾಡ್ತೀನಿ. ಸೊ ನಾರ್ಮಲ್ ಕಡ್ಬ ಇಟ್ರೆ ಅದೊಂಥರ ಲುಕ್ ಬೇರೆ. ಈ ಥರ ಕೊರಿದ್ರೆ ಕಡ್ಬಕ್ಕೆ ಎಷ್ಟು ಚಂದ ಕಾಣ್ತದಲ್ಲ. ಸೊ ಹಿಂಗೆ ಚಿಕ್ಕ ಪುಟ್ಟ ನಾವೆಲ್ಲ ಇನ್ನೊಬ್ಬರ ಕಡೆಯಿಂದ ಕಲಿತಿರ್ತೀವಿ. ಸೊ ಇದು ನಾನು ನಮ್ಮ ಅತ್ತೆನ ಕಡೆಯಿಂದ ಕಲ್ತಿದ್ದ. ಆ್ಯಕ್ಚುಲಿ ನಮ್ಮ ಅತ್ತೆ ಭಾಳ ಮಸ್ತ್ ಅಡುಗೆ ಮಾಡ್ತಾರೆ ರೀ. ಖರೇನ ಒಂದ್ಸಲ ನಾನು ನನ್ನ ಚಾನಲ್ ಒಳಗೆ ಯಾವುದೇ ಒಂದು ರೆಸಿಪಿ ನಾ ಅವ್ರ ಕಡೆಯಿಂದ ಶೇರ್ ಮಾಡ್ತೀನಿ. ಇವಾಗ ನಾನು ದೇವ್ರಿಗೆ ನೈವೇದ್ಯನ ಮಾಡತ್ತೀನಿ. ಆ್ಯಕ್ಚುಲಿ ದೇವ್ರ ಮನೆಗೆ ಹೋದ ನಮ್ಮ ಮನೆಯವ್ರು ಇರಲಿಲ್ಲ. ಹಾಗಾಗಿ ನಾನು ತೆಂಗಿನಕಾಯಿ ಒಡಿಬೇಕಾದ್ರೆ ಯಾರ್ದು ಹಾದಿ ನೋಡಂಗಿಲ್ಲ ರೀ. ಬಿಕಾಸ್ ನಮ್ಮ ಮನೆಯವ್ರ ಮೀಟಿಂಗ್ ಇರ್ತೈತಿ. ಆಮೇಲೆ ಹರ್ಷುನ್ ಸಾನಂದ್ರೆ ಸ್ಕೂಲಿಗೆ ಕರ್ಯಾಕೆ ಹೋಗಿರ್ತಾರೆ. ಹಾಗಾಗಿ ನಾ ಜಾಸ್ತಿ ಯಾರ್ದು ವೇಟ್ ಮಾಡಕ್ಕೆ ಹೋಗಂಗಿಲ್ಲ. ಬಟ್ ಹೆಣ್ಮಕ್ಳು ತೆಂಗಿನಕಾಯಿ ಒಡಿಬಾರ್ದು ಅಂತ ಅಂತಿರ್ತಾರೆ. ಬಟ್ ಅದು ಯಾವಾಗಂದ್ರೆ ಮಕ್ಕಳಾಗೋಕ್ಕಿಂತ ಮುಂಚೆ ಹೆಣ್ಮಕ್ಳು ತೆಂಗಿನಕಾಯಿ ಒಡಿಬಾರ್ದು. ಇವಾಗಂತೂ 2 ಮಕ್ಳು ಆಗ್ಯಾವ್ರಿ. ಹಾಗಾಗಿ ನನಗೆ ತೆಂಗಿನಕಾಯಿ ಹೊಡ್ಯಾಕಂತೂ ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲಾಂದ್ರೆ ನಮ್ಮ ಅತ್ತೆ ಕಡೆನೇ ಓಡಿಸ್ತಿರ್ತೀನಿ. ಬಿಕಾಸ್ ನಮ್ಮ ಮನೆಯವ್ರು ಆ ಟೈಮಿಗೆ ಸಿಗಂಗನೇ ಇಲ್ಲ, ಏನು ಮಾಡೋಕ್ಕಾಗಂಗಿಲ್ಲ. ಹೆಂಗೆ ಬರ್ತದೆ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಇವಾಗ ನಮ್ಮ ಕಡುಬ, ತುಪ್ಪ, ಬದ್ನೆಕಾಯಿ ಎಲ್ಲನೂ ತಾನೇ ಹಚ್ಚೆ ದೇವ್ರಿಗೆ ನೈವೇದ್ಯ ಮಾಡಬೇಕು. ಆ್ಯಕ್ಚುಲಿ ಇದನ್ನೆಲ್ಲ ಯಾಕ್ರಿಪ್ಪ ಅಂತ ಕೆಲವೊಬ್ರು ಕೇಳ್ತಿರ್ತಾರೆ. ಬಟ್ ಒಂದು ನಮ್ಮ ಮನೆ ಒಳಗೆ ಏನು ರೂಢಿ ಐತ್ರಿ, ನಮ್ಮ ಮನೆ ಒಳಗೆ ಏನು ಪ್ರಥಾ ಐತಿ, ಅದು ಬಂದು ಸ್ವಸ್ಥರಾಗಲಿ ಎಲ್ಲರೂ ಫಾಲೋ ಮಾಡ್ಕೋತ ಹೋಗಬೇಕು ಅಂತ ನನ್ನ ಅನಿಸಿಕೆ. ಇವತ್ತು ನೋಡ್ರಿ, ಇವತ್ತಿನ ಊಟ ಈ ಥರ ಇತ್ತು. ಸೊ ಗೈಸ್, ಇವಾಗ ಜಸ್ಟ್ ಊಟ ಎಲ್ಲ ಕಂಪ್ಲೀಟ್ ಆದ್ರಿ. ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೇರ್ ವಾಶ್ ಮಾಡಿದ್ದೆಲ್ಲ, ಹಾಗಾಗಿ ಕೋಂಬಿಂಗ್ ಮಾಡಿರಲಿಲ್ಲ. ಸೊ ಎಲ್ಲ ನೀಟಾಗಿ ಕೋಂಬ್ ಮಾಡಿಕೊಂಡು ಒಂದು 10-15 ನಿಮಿಷ ರೆಸ್ಟ್ ಮಾಡಿ, ಯಾಕೋ ಒಂದು ಸ್ವಲ್ಪ ತಲೆ ಸುತ್ತಲಾರ್ದತೆ ಆಗತ್ತಿತ್ತು ರೀ. ಹಾಗಾಗಿ ಒಂದು ಅರ್ಧ ತಾಸು ರೆಸ್ಟ್ ಮಾಡಿ ಇವಾಗ ದೀಪ ಅಮಾವಾಸ್ಯೆದೆಲ್ಲನೂ ಪ್ರಿಪ್ರೇಷನ್ ಮಾಡ್ಕೊಳತ್ತೀನಿ. ಎಲ್ಲ ದೀಪ ತೊಳೆದಿಟ್ಕೊಂಡು, ಆಮೇಲೆ ಯಾವ ದೀಪ ನಾನು ಹಚ್ಚಕ್ಕಿದ್ದೀನಿ, ಯಾವ್ಯಾವ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು. ಬಿಕಾಸ್ ನಾಳೆ ಕೂಡ ಶುಕ್ರವಾರ ಐತಿ. ಸೊ ಅದ್ರ ಕೂಡ ಪ್ರಿಪ್ರೇಷನ್ ಆಗೇ ಬಿಡ್ತೈತಿ, ಒಂದ್ರ ಜೊತೆ ಒಂದಂತ ಎಲ್ಲನೂ ಪ್ರಿಪೇರ್ ಮಾಡತ್ತೀನಿ. ಆ್ಯಕ್ಚುಲಿ ಊಟ ಆದಮೇಲೆ ಇಷ್ಟೊಂದು ಸುಸ್ತಾತ್ರಲ್ಲ, ಅದ್ರಾಗ ಕಡುಬ, ತುಪ್ಪ, ಅನ್ನ ಎಲ್ಲ ನಿಮಗೆ ಆ್ಯಕ್ಚುಲಿ ನಾನು ಎಲ್ಲ ಪ್ಲೇಟ್ ತೋರಿಸೀನಿ. ಹಾಗಾಗಿ ಊಟ ಫುಲ್ಲಾಗಿ ಒಂಥರ ಸುಸ್ತಾಗಕತ್ತಿತ್ತು. ಬಟ್ ಇವತ್ತು ಸುಸ್ತು ಮಾಡಿಕೊಂಡು ಆಮೇಲೆ ಬೇಜಾರು ಮಾಡಿಕೊಂಡು ಇಲ್ಲ ನನಗೆ ಆಗತ್ತೇ ಇಲ್ಲ ಈ ಥರ ಅಂದ್ಕೊಂಡು ನಡೆಯಂಗೇ ಇಲ್ಲ. ಬಿಕಾಸ್ ವರ್ಷ ಒಳಗೆ ಬರೋದು ಮೊದಲೇ ಹಬ್ಬ. ಆಮೇಲೆ ಬರೋದು ಇವೆಲ್ಲ ಏನು ಬರ್ತಾವೆ ನೋಡ್ರಿ, ವರ್ಷವಾಗಿನ ಒಂದೇ ಸಲ ಬರ್ತಿರ್ತಾವೆ. ಹಾಗಾಗಿ ಆ ದಿವ್ಸ ನಾವು ಇವತ್ತು ನನಗೆ ಆಗತ್ತೇ ಇಲ್ಲ, ಹೋಗಲಿ ಬಿಡು ಈ ಥರ ಅಂದ್ಕೊಂಡು ನಡೆಯಂಗೇ ಇಲ್ಲ. ನಾವು ಏನು ಮಾಡ್ಕೊಂಡು ಬಂದೀವಿ ಅದು ಮಾಡಬೇಕು. ಹಾಗಾದ್ರೆ ನಮ್ಮ ಮನಸ್ಸಿಗೆ ಕೂಡ ಸಮಾಧಾನ ಆಗ್ತೈತಿ. ಸೊ ಇವಾಗ ನಾನು ನಿಮಗೆ ಏನಪ್ಪ ಅಂದ್ರೆ ಎಲ್ಲ ದೀಪಗಳು ಫುಲ್ ಎಲ್ಲ ಕ್ಲೀನಾಗಿ ನೀಟಾಗಿ ಇಟ್ಕೊಂಡೀನಿ. ಇವಾಗ ನಾವು ಫುಲ್ ಏನಂದ್ರೆ ಇಲ್ಲಿ ನೋಡ್ರಿ, ಎಲ್ಲ ಬೆಳ್ಳಿ ಸಮಯ, ಬೆಳ್ಳಿ ಆರತಿ ಪ್ಲಸ್ ಇವು ಮಣ್ಣಿನ ದೀಪ, ಆಮೇಲೆ ಒಂದಂದ್ರೆ ಈ ದೀಪ ರೀ. ಸೊ ಈ ಥರ ಒಂದು ಹಚ್ಚಬೇಕಂತ. ಸೊ ಹಾಗಾಗಿ ಎಲ್ಲ ದೀಪನ ಫುಲ್ ಕ್ಲೀನಾಗಿ ಮಾಡ್ಕೊಂಡು ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿನಿ. ಇವಾಗ ಫುಲ್ ದೇವ್ರ ಮನೆ ಒಳಗೆ ಹೋಗಿ, ದೇವ್ರ ಮನೆ ಕೂಡ ಇವಾಗ ಒಂದು ಸ್ವಲ್ಪ ಒರೆಸ್ಕೊಂಡೆ, ಎಲ್ಲ ತೊಳೆದಿನ್ರಿ. ಆದರೂ ಕೂಡ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡೆ. ಇವಾಗ ಒಂದು ಸ್ವಲ್ಪ ಮನೆ ಅದು ಇಟ್ಕೊಂಡ ಫುಲ್ ಎಲ್ಲನೂ ನೀಟಾಗಿ ಹಚ್ತೀನಿ. ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡ್ತೀನಿ. ಅದಾದಮೇಲೆ ಇವತ್ತು ಭೀಮನ ಅಮಾವಾಸ್ಯೆ, ಹಾಗಾಗಿ ನಮ್ಮ ಮನೆಯವ್ರ ಪಾಠ ಪೂಜೆ ಕೂಡ ಮಾಡ್ಕೋಬೇಕು. ಒಂದು ಸ್ವಲ್ಪ ಹೂವು ಇಲ್ರಿ, ಹಾಗಾಗಿ ಹೂವು ತೊಗೊಂಡು ಬರ್ರಿ ಅಂತ ಹೇಳೀನಿ. ಸೊ ಹೂವು ತರಕ್ಕೆ ಅವ್ರು ಹೋಗ್ಯಾರು. ಅಲ್ಲಿವರೆಗೂ ನಾನು ಕೂಡ ಸೀರೆ ಉಟ್ಕೊಂಡೆ ರೆಡಿ ಆಗಬೇಕು. ಅಲ್ಲಿವರೆಗೂ ಪಟ 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 ಅಂತ ಕೆಲಸನ ಮುಗಿಸ್ಕೋತೀನಿ. ಓಕೆ,
ಸೊ ಗೈಸ್ ಇವಾಗ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಎಲ್ಲ ದೀಪ ಅದು ಎಲ್ಲ ಕ್ಲೀನ್ ಮಾಡ್ಕೊಂಡಿನ್ರಿ. ಸೊ ಇದು ದೀಪ ಅಮಾವಾಸ್ಯೆ ಮಹತ್ವ ಅಂದ್ರೆ ಏನ್ರಿ ನಾ ಕೇಳ್ಪಟ್ಟೀನಿ ಎಲ್ಲರೇ. ಸೊ ಏನಪ್ಪಾ ಅಂದ್ರ ಇವತ್ತಿಂದ ನಾವು ದೀಪ ಹಚ್ಚಕ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಇವತ್ತಿಂದ ಸ್ಟಾರ್ಟ್ ಮಾಡಿವಂದ್ರೆ ದೀಪಾವಳಿ ಹಬ್ಬದ ಮಟನು ದೀಪ ನಾವು ಮನೆಯೊಳಗೆ ಹಚ್ತೀವಿ. ಬಿಕಾಸ್ ಪೂಜೆ ಪುನಸ್ಕಾರ ಎಲ್ಲ ಶ್ರಾವಣ್ ಫಸ್ಟ್ ಅಮಾವಾಸ್ಯೆಯಿಂದನೇ ಸ್ಟಾರ್ಟ್ ಆಕೈತ್ರಿ. ಹಾಗಾಗಿ ಫಸ್ಟ್ ದೀಪ ಪೂಜೆ ಮಾಡೋಣ ದೀಪ ಹಚ್ಚಬೇಕು ಅನ್ನೋದು. ಸೊ ಗೈಸ್ ಪಾದ ಪೂಜೆ ಮಾಡಕ್ಕೆ ಗಂಡನ ಪಾದ ಪೂಜೆ ಮಾಡಕ್ಕೆ ರೆಡಿ ಆಗಿನ್ರಿ. ಸೊ ಆ್ಯಕ್ಚುಲಿ ಹೊಸದ ರೀತಿ ಸೀರೆನ ಉಟ್ಕೊಂಡಿನ್ರಿ. ಅದ್ರ ಬ್ಲೌಸ್ ಕೂಡ ಪ್ಯಾಟರ್ನ್ ಒಂದು ಸ್ವಲ್ಪ ಚೇಂಜ್ ಇಟ್ಕೊಂಡಿನಿ ಈ ಸಲ. ಭಾಳ ಮಸ್ತ್ ಕಾಣತೈತೆ ಅಂತ ಹಿಂಗೆ ಅನ್ಸೋದೈತಿ. ಫುಲ್ ಲೈಟ್ ವೇಟ್ ಐತ್ರಿ. ಆ್ಯಕ್ಚುಲಿ ಇಲ್ಲಿ ನನಗೆ ಲುಕ್ ತೋರ್ಸಕ್ಕೆ ಬರಾತಿಲ್ಲ. ಮಸ್ತ್ ಐತ್ರಿ. ಪಿಂಕ್ ಕಲರ್ದು ಐತ್ರಿ ಸೀರೆ. ಆ್ಯಕ್ಚುಲಿ ಎಲ್ಲನೂ ರೆಡಿಯಾಗಿ ಕೂತೀನಿ. ಇವಾಗ ನನ್ನ ಗಂಡನ ಪಾದ ಪೂಜೆನ ಮಾಡಬೇಕು. ಇವಾಗ ನಮ್ಮ ಮನೆಯವರ ಹೂವು ತರಕತ್ತ ಹೊರಗಡೆ ಹೋಗ್ಯಾರ, ಇನ್ನೂ ಬಂದಿಲ್ಲ. ಸೊ ಅಲ್ಲಿವರೆಗೂ ನಾ ಪಾದ ಪೂಜೆ ಮಾಡೋಕ್ಕೆ ಏನೆಲ್ಲ ಹತ್ತತಿ ಅನ್ನೋ ರೆಡಿ ಮಾಡ್ಕೋತೀನಿ ರೀ. ಸಿಂಪಲ್ ಬಟ್ ಸ್ವೀಟಾಗಿ ರೆಡಿ ಆಗೀನಿ. ಭಾಳ ಸಿಂಪಲ್ ಐತಲ್ಲ ರೀ, ಹಾಗಾಗಿ ಭಾಳ ಓವರ್ ಏನಿಲ್ಲ. ಬಟ್ ಇದು ಹೊಸ ಸೀರೆ ಇವತ್ತನೇ ಗಳಿಗೆ ಮುರಿದೀನಿ. ಆ್ಯಕ್ಚುಲಿ ಇದು ವರಮಹಾಲಕ್ಷ್ಮಿ ದಿವಸ ಉಟ್ಕೋಬೇಕಂತ ಮಾಡಿದ್ದೆ, ಬಟ್ ಯಾಕೋ ಮನಸ್ಸು ತಾಳಲಿಲ್ಲ. ಇವತ್ತು ಉಟ್ಕೊಂಡೇ ಬಿಡ್ಬೇಕು ಹಿಂಗೆ ಅನಿಸಿತ್ತು. ಸೊ ಹಾಗಾಗಿ ಉಟ್ಕೊಂಡ್ಬಿಟ್ಟಿನಿ. ಹೆಂಗೆ ಕಾಣತ್ತದ ನನ್ನ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಓಕೆ ಗೈಸ್, ಇಲ್ಲಿ ಟೋಟಲ್ ಸೀರೆನ ಕಾಣತ್ತದ ನೋಡ್ರಿ. ಆ್ಯಕ್ಚುಲಿ ಹೆಂಗೈತಿ ಅಂತ ಮಸ್ತ್ ಐತ್ಲ. ಸೊ ನನಗಂತೂ ಭಾಳ ಲೈಕ್ ಆಗೈತಿ. ಲೈಟ್ ವೇಟ್ ಕೂಡ ಐತಿ. ಸೊ ಸಿಂಪಲ್ ಬಟ್ ಸ್ವೀಟ್. ನಮ್ಮ ಮನೆಯವ್ರು ಬಂದಮೇಲೆ ಅವ್ರ ರಿಯಾಕ್ಷನ್ ಹೆಂಗಿರ್ತದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ? ಕ್ಯಾಮ್ರಾ ಆನ್ ಇದ್ರಾಗ ಆಲ್ಮೋಸ್ಟ್ ರಿಯಾಕ್ಷನ್ ಕೊಡಂಗೇ ಇಲ್ಲ. ಬಟ್ ಜಸ್ಟ್ ಐ ವಿಲ್ ಟ್ರೈ. ಓಕೆ, ರಿಯಾಕ್ಷನ್ ತಂದೆ ಬಿಟ್ರಿ ಅಲ್ಲ. ಸೊ ಗೈಸ್ ಇದೊಂದು ಭೀಮನ ಅಮಾವಾಸ್ಯೆ ಅಂದ್ರೆ ಇದೇನೋ ಒಂದು ನಮ್ಮ ಮನೆ ಒಳಗಿರೋದು ಗಂಡಸರಿಗೆ ವ್ರತ ಮಾಡ್ಬೇಕಂತ ಅಷ್ಟೇ ಏನಲ್ಲ. ಇದು ನಾವು ಪರಮೇಶ್ವರಕ್ಕೆ ಕೂಡ ಇದು ವ್ರತನ ಮಾಡ್ತಾರ. ಹಿಂಗಂತಾರ್ರಿ, ಪರಮೇಶ್ವರಕ್ಕೆ ಕೂಡ ಈ ವ್ರತನ ಮಾಡ್ತೀವಿ ಅಂತ ಈ ಥರ. ಆ್ಯಕ್ಚುಲಿ ಭೀಮನ ಅಮಾವಾಸ್ಯೆ ಯಾಕಪ್ಪ ಮಾಡ್ತಾರೋ ಅನ್ನೋದು ಅದ್ರ ಹಿಂದೆ ಒಂದು ಕತೆ ಕೂಡ ಐತ್ರಿ. ಅದು ಪೌರಾಣಿಕ ಕತೆ. ಆ್ಯಕ್ಚುಲಿ ನಾನು ಎಲ್ಲೋ ಕೇಳಿದ್ದೀನಿಪ್ಪ ಅಂತ. ಆ್ಯಕ್ಚುಲಿ 2 ಇಯರ್ಸ್ ಬ್ಯಾಕನ್ನು ನಾನು ಇದು ಕೇಳ್ಪಟ್ಟಿದ್ದೆ. ಅವಾಗಿಂದನ ನಾನು ಇದು ಭೀಮನ ಅಮಾವಾಸ್ಯೆನ ಸ್ಟಾರ್ಟ್ ಮಾಡಿದೆ ರೀ. ಏನಪ್ಪ ಆ ಕತೆ ಅಂದ್ರೆ, ಒಂದು ರಾಜ್ಯ ಒಳಗೆ ಒಬ್ಬ ರಾಜ ಇರ್ತಾನ್ರಿ. ಆ್ಯಕ್ಚುಲಿ ದೊಡ್ಡ ಶ್ರೀಮಂತ, ಭಾಳ ಆಸ್ತಿ ಪಾಸ್ತಿ ಎಲ್ಲ ಇರ್ತೈತ್ರಿ. ಆ ರಾಜಾಗ ಒಬ್ಬನ ಮಗ ಇರ್ತಾನ್ರಿ. ಆ ಮಗ ಏನಾಗ್ತದಂದ್ರೆ ಅವಂಗೊಂದು ಹಸು ಅಂದ್ರ ಆಕಳ ಅಂತೀವಿ ನೋಡ್ರಿ, ಅದು ಹಾದ ಅವನು ಮೃತ ಸತ್ ಬಿಡ್ತಾನ್ರಿ ಅವ. ಹಾಗಾಗಿ ಮೃತ ಆದ್ಮೇಲೆ ಅವಂಗು ರಾಜಾಗ ಭಾಳ ದೊಡ್ಡ ಶ್ರೀಮಂತ ಇರ್ತಾನ್ರಿ. ಭಾಳ ಆಸ್ತಿ ಇರ್ತೈತಿ, ರೊಕ್ಕ ಬಂಗಾರ ಎಲ್ಲಾನು ಇರ್ತೈತ್ರಿ ರಾಜನಂತಕ. ಸೊ ಹಾಗಾಗಿ ಅವಂಗ ಒಂದು ಏನು ಕೊರಗ್ತದ್ರಪ್ಪ ಅಂದ್ರೆ, ನನ್ನ ಮಗನ್ನ ಮದ್ವಿನ ಮಾಡಲಿಲ್ಲಲ್ಲ, ನನಗೆ ಇರೋ ಒಬ್ಬನ ಮಗ ಆದರೂ ಕೂಡ ನಾ ಅವ್ನ ಮದ್ವಿ ಮಾಡಾಕನ ಆಗಲಿಲ್ಲ. ಬಟ್ ನನ್ನ ಮಗ ನನ್ನ ಬಿಟ್ಟು ಹೋಗ್ಬಿಟ್ಟ ಅಂತ ಒಂದು ಕೊರತೆ ಇರ್ತದ್ರಿ ಅವಂಗ. ಹಾಗಾಗಿ ಅವ ಏನು ಮಾಡ್ತಾನ್ರಿ, ಊರ್ ಒಳಗೆ ಡಂಗ್ರ ಬಡಿತಾರ ಈ ಥರ ಅಂತಾರ ನೋಡ್ರಿ. ಸೊ ಹಂಗೆ ಡಂಗ್ರ ಬಡಿತಾನ್ರಿ. ಏನಪ್ಪ ಅಂದ್ರೆ, ಅಂದ್ರೆ ಆ ಶವದ ಜೊತೆ ಯಾರು ಮದ್ವಿ ಮಾಡ್ಕೋತಾರೋ ಆ ಹುಡುಗಿಗ ಎಲ್ಲಾನು ಬಂಗಾರ ಆಸ್ತಿ ಏನೈತಲ್ಲ ಅದನ್ನ ಎಲ್ಲ ಕೊಡ್ತೀನಿ ಅಂತ ಅವ ಊರ್ ಒಳಗ ಡಂಗ್ರ ಬಾರಿಸ್ತಾನಂತ್ರಿ. ಅಂದ್ರೆ ಸಾರಿಸ್ತಾರ ಈ ಥರ ಅಂತಾರ ನೋಡ್ರಿ, ಆ ಥರ ಡಂಗ್ರ ಬಾರಿಸ್ತಾರಂತ. ಆ್ಯಕ್ಚುಲಿ ಶವನ್ ಜೊತೆ ಯಾರ್ರಿಪ್ಪ ಮದ್ವಿ ಮಾಡ್ಕೊಳಕ್ಕೆ ರೆಡಿ ಆಗ್ತಾರೋ. ಬಟ್ ಅದ ಊರಾಗ ಒಬ್ಬ ಭಾಳ ಬಡೂರ ಬ್ರಾಹ್ಮಣ ಇರ್ತಾನ್ರಿ. ಭಾಳ ಬಡವ ಇರ್ತಾನ್ರಿ. ಅವ್ನ 3-4 ಜನ ಹೆಣ್ಮಕ್ಳು ಇರ್ತಾರ್ರಿ. ಆ್ಯಕ್ಚುಲಿ ಅವ ದೊಡ್ಡ ಮಗಳಿಗೆ ಏನಂತಾನೋ, ಏನಪ್ಪ ಮತ್ತು ಏನವ ಹಿಂಗೆ ಒಂದು ಶವದ ಜೊತೆನ ಮದ್ವೆ ಮಾಡ್ಕೋಬೇಕು. ಯಾಕಂದ್ರೆ ಆ ಶವದ ಜೊತೆ ನೀ ಮದ್ವೆ ಮಾಡ್ಕೊಂಡಿ ಅಂದ್ರೆ ಆ್ಯಕ್ಚುಲಿ ಈ ಮುಂದಿರೋರು 3 ಮಂದಿ ಹೆಣ್ಮಕ್ಳಿಗೆ ನಾವು ಒಂದು ಚಲೋ ಲೈಫ್ನ ಕಟ್ಬೋದು. ಅವ್ರು ನೀ ಆ ಶವದ ಜೊತೆ ಮದ್ವೆ ಮಾಡ್ಕೊಂಡ್ರೆ ಆ ರಾಜ ನಿನಗೆ ಬಂಗಾರ ಬೆಳ್ಳಿ ಎಲ್ಲನೂ ಕೊಡ್ತಾನು. ಹಾಗಾಗಿ ನಮ್ದೊಂದು ನಾವು 3 ಹೆಣ್ಮಕ್ಳನ್ನ ಚಲೋ ತಂಗಿ ಸೆಟ್ಲ್ ಮಾಡ್ಬೋದು, ಇಲ್ಲ ಒಂದು ಚಲೋ ಲೈಫ್ ಕೊಡ್ಬೋದು ಅಂತ ಹಿಂಗೆ ಹೇಳ್ತಾನ್ರಿ ಅವನ. ಸೊ ಹಾಗಾಗಿ ಆ ಹುಡುಗಿ ಕೂಡ ರೆಡಿ ಆಗ್ತೈತಿ. ಭಾಳ ಬಡತನ ಪರಿಸ್ಥಿತಿ, ಏನು ಮಾಡಬೇಕು, ಶವದ ಜೊತೆ ಮದ್ವೆ ಮಾಡ್ಕೊಂಡ್ರೆ ನಮ್ಮ ಲೈಫ್ನ ಚಲೋ ಆಗ್ಬಹುದುಪ್ಪ ಅಂತ ಆ ಹುಡುಗಿನ ಮದ್ವೆ ಮಾಡ್ಕೊಳಕ್ಕೆ ರೆಡಿ ಆಗ್ತೈತ್ರಿ.
ಅದು ಶವ ಎಲ್ಲಿರ್ತದ್ರಿ ಅಂದ್ರ ಸ್ಮಶಾನ ಭೂಮಿ ಇರ್ತೈತಲ್ಲ ಅಲ್ಲಿ ಹೋಗಿ ಆ ಹುಡುಗಿ ಜೊತೆನ ಮದ್ವಿ ಮಾಡ್ತಾರ್ರಿ ಎಲ್ಲಾರು ಕೂಡಿ. ಮದ್ವೆ ಆದ್ಮೇಲೆ ಎಲ್ಲಾರು ಅಲ್ಲಿಂದ ಹೊರಟು ಹೋಗ್ಬಿಡ್ತಾರ್ರಿ. ಪಾಪ ಹುಡುಗಿ ಒಬ್ಳೆ ಚಿಕ್ಕ ಸಣ್ಣ ಹುಡುಗಿ ರೀ ಆಕಿ. ಆ ಸಣ್ಣ ಹುಡುಗಿ ಒಬ್ನ ಪಾಪ ಅಳ್ಕೋತ್ ಕೂತ್ಬಿಡ್ತೈತಿ. ಹಂಗಾಗಿ ಮ್ಯಾಗ ಪತಿ ಪರಮೇಶ್ವರ್ ಪಾರ್ವತಿ ಮತ್ತು ಪರಮೇಶ್ವರ್ ಇಬ್ರು ಮ್ಯಾಗ ನೋಡ್ತಿರ್ತಾರೋ ಯಪ್ಪ ಪಾಪ ಎಲ್ಲಾರು ಆ ಶವನ್ ಜೊತೆ ಮದ್ವಿ ಮಾಡಿ ಆ ಚಿಕ್ಕ ಹುಡುಗಿನ ಅಲ್ಲೇನ ಬಿಟ್ಟು ಹೋದ್ರಲ್ಲ ಅಂತ ಪಾಪ ಆಕಿಗೆ ಒಂದ್ ಸ್ವಲ್ಪ ಕಳ್ಕಳಿ ಬರ್ತೈತ್ರಿ ಪಾರ್ವತಿಗ. ಹಂಗಾಗಿ ಪಾರ್ವತಿ ಕೆಳಗ್ ಬರ್ತಾಳ. ಕೆಳಗ್ ಬಂದ ಆಕಿಗೆ ಹೇಳ್ತಾಳ, ನಾನು ನಿನಗೊಂದು ವ್ರತ ಹೇಳ್ತೀನಿ. ಆ ವ್ರತ ಮಾಡಿದ್ರ ನಿನಗ ಈಗೇನ ಆ ಶವ ಅಂದ್ರ ನಿನ್ ಗಂಡ ಈಗ ಅವನು ಎದ್ದು ಹೇಳ್ತಾನೋ ಅಂತ ಈ ಥರ ಹೇಳ್ತಾಳ್ರಿ ಆಕಿ. ಹಂಗಾಗಿ ಏನಪ್ಪ ವ್ರತ ಅಂದ್ರ ನಿನ್ ಗಂಡಂದ ಆ ದಿವಸ ಅಮಾವಾಸ್ಯೆ ಇರ್ತದ್ರಿ, ಭೀಮ್ನ ಅಮಾವಾಸ್ಯೆ. ಸೊ ಹಂಗಾಗಿ ಆ ದಿವಸ ಆಕಿ ತನ್ನ ಗಂಡನ ಆ ಶವದ ಕಾಲ್ ತೊಳೆದ ಆಕಿ ಅದೆಲ್ಲಾನು ಏನೇ ಅಂದ್ರ ಕಾಲ್ ತೊಳಿತಾಳ್ರಿ. ಕಾಲ್ ತೊಳೆದ್ಮೇಲೆ ಪರಮೇಶ್ವರ ಆಕಿಗ ಮ್ಯಾಗಿಂದನ ಆಕಿಗೆ ಆಶೀರ್ವಾದ ಮಾಡಿ ಆ ಗಂಡ ಎದ್ದು ಹೇಳ್ತಾನ್ರಿ. ಅಂದ್ರೆ ನಮ್ಮ ಗಂಡನ ಆಯಸ್ಸ ಹೆಚ್ಚಾತು ಅಂದ್ರೆ ಗಂಡನ ಆಯಸ್ಸ ಬಂತಲ್ಲ, ಅವ್ನು ಎದ್ದೆದ್ದಲ್ಲ ಅಂತ ಈ ಥರ ಅದೊಂದು ಸ್ಟೋರಿ. ಹಾಗಾಗಿ ನಮ್ದು ಗಂಡನ ಆಯುಷ್ಯ ಹೆಚ್ಚಾಗಲಿ ಅಂತ ಇದೊಂದು ಭೀಮ್ನ ಅಮಾವಾಸ್ಯೆಗ ಗಂಡನ ಪಾದ ಪೂಜೆ ಎಲ್ಲ ಮಾಡ್ತಾರ್ರಿ. ಸೊ ಇದೊಂದು ಚಿಕ್ಕ ಸ್ಟೋರಿ ಅದ್ರ ಹಿಂದಿಂದ್ರಿ. ನಾನು ಎಲ್ಲೆಲ್ಲೋ ಕೇಳ್ಪಟ್ಟೀನಿ, ಹಾಗಾಗಿ ನಿಮ್ಮ ಜೊತೆನ ಶೇರ್ ಮಾಡೀನಿ. ನಿಮಗೆ ಕೂಡ ಲೈಕ್ ಆಗೈತೆ ಅಂತ ನಾ ಅನ್ಕೋತೀನಿ. ಸೊ ನಾ ಹೇಳೋ ಸ್ಟೋರಿದಿಂದ ನೀವು ಕೂಡ ಇನ್ನೂ ಯಾರು ನಿಮ್ಮ ಗಂಡನ ಪಾದ ಪೂಜೆ ಮಾಡತ್ತಿಲ್ಲ ಅಂದ್ರೆ ಯಾರಾದರೂ ಮೋಟಿವೇಟ್ ಆದ್ರೆ ನೀವು ಕೂಡ ಮಾಡ್ರಿ. ಆ್ಯಕ್ಚುಲಿ ಈಗಿನ ಹುಡುಗಿಯರು ಹೆಂಗೈತ್ರಿ, ಏನಪ್ಪ ಇದೆಲ್ಲ ಯಾರು ಮಾಡ್ತಾರೋ ಹಂಗೆ ಹಿಂಗೆ ಅಂತೆಲ್ಲ ಅಂತಾರ್ರಿ. ಬಟ್ ಒಂದು 100% ನಾವು ಒಂದು 100% ನಾವು ಈ ಥರ ಎಲ್ಲ ಭಕ್ತಿ ಎಲ್ಲ ಮಾಡತ್ತೀವಪ್ಪ ಅಂದ್ರೆ ಅಟ್ಲೀಸ್ಟ್ ನಮಗೆ ದೇವ್ರ ಒಂದು 10% ಫಲ ಕೊಡ್ತಾನು. ಅದ್ರೊಳಗೇನು ಎರಡು ಮಾತನ್ನೇ ಇಲ್ಲ. ಸೊ ಹಾಗಾಗಿ ನೀವು ಕೂಡ ಯಾರಾದರೂ ದೇವ್ರ ಧ್ಯಾನ ಪೂಜೆ ಪುನಸ್ಕಾರ ಇದೆಲ್ಲ ಯಾಕಪ್ಪ ಮಾಡಬೇಕು ಹಿಂಗೆಲ್ಲ ಅಂತ ಇದ್ರಿ ಅಂದ್ರೆ ಖಂಡಿತ ಒಂದ್ಸಲ ಮಾಡ್ರಿ. ಆ್ಯಕ್ಚುಲಿ ನಾವು 50% ಮಾಡತ್ತೀವಿ, 100 ಬಿಡ್ರಿ, ಒಂದು 50% ಮಾಡತ್ತೀವಿ ಅಂದ್ರೆ ನಮಗೆ 10% ಅಂತೂ ದೇವ್ರ ಫಲ ಕೊಡ್ತಾರೆ. ಎಲ್ಲನೂ ಪೂಜೆ ಕಂಪ್ಲೀಟ್ ಆದ್ರಿ. ಸೊ ಫೋಟೋಸನ್ನು ತೊಗೋಬೇಕಂತ ಒಂದು ಸ್ವಲ್ಪ ಗ್ಯಾಲ್ರಿ ಒಳಗೆ ನಿಂತಿದ್ದೆ. ಈ ಥರ ನೆಟ್ ಹಾಕ್ಸಿವಿ ನಾವು, ಯಾಕಂದ್ರೆ ಪೀಜನ್ಸ್ ಭಾಳ ಬರ್ತಾವೆ. ಹಾಗಾಗಿ ಈ ಥರ ನೆಟ್ ಹಾಕ್ಸಿವಿ. ಪೂಜೆ ಎಲ್ಲ ಕಂಪ್ಲೀಟ್ ಆತ್ರಿ. ಒಂಥರ ಮನ್ಸಿಗೆ ಇವಾಗ ತೃಪ್ತಿ ಅದರ ಜೊತೆ ಅನಿಸಿತ್ತು, ಮಸ್ತ್ ಅನಿಸಿತ್ತು. ಒಂಥರ ಸಮಾಧಾನ ರೀ ಪೂಜೆದು ಎಲ್ಲ ಮಾಡಿದ್ಮೇಲೆ. ಸೊ ಇಷ್ಟೆಲ್ಲ ಚಂದ ರೆಡಿ ಆಗಿವೆ ಅಂದರೆ ಫೋಟೋಸ್ ಅಂತೂ ಬೇಕೇ ಬೇಕು. ಹಾಗಾಗಿ ಒಂದು ಸ್ವಲ್ಪ ಆ್ಯಂಗಲ್ ನೋಡಿ ಅಲ್ಲೇ ಇಲ್ಲೇ ಫೋಟೋಸ್ನ ನಾನು ತೊಗೊಳತ್ತಿದ್ದೆ, ನಮ್ಮ ಮನೆಯವ್ರು ಕೂಡ ತೆಗಿಯತ್ತಿದ್ರು. ಸೊ ಈ ವಿಡಿಯೋನ ಎಂಡ್ ಮಾಡಬೇಕಂತ ಅನಿಸ್ತು, ಹಾಗಾಗಿ ವಿಡಿಯೋನ ಎಂಡ್ ಮಾಡತ್ತೀನಿ. ಸೊ ನೀವು ಕೂಡ ನಮ್ದು ಇವತ್ತಿನ ಡೇ ಅಂತೂ ಈ ಥರ ಇತ್ತು. ಸೊ ನಿಮ್ದು ಯಾವ ಥರ ಇತ್ತು, ನೀವು ಯಾವ ಪೂಜೆ ಮಾಡಿರಿ ಅದು ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಸೊ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಟೇಕ್ ಕೇರ್, ಬಾಯ್ ಬಾಯ್.